ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ರೀಪಿ ಚಾನಲ್. ಎಂದಿನಂತೆ ನಿಮಗೆ ಕತೆ ಹೇಳೋದಕ್ಕೆ ನಾನು ರೆಡಿ. ಕೇಳೋದಕ್ಕೆ ನೀವು ರೆಡಿನಾ? ಓಕೆ. ಇಂದು ನಾನು ಹೇಳೋ ಕತೆ ಕೇಳೋದಕ್ಕೆ ನಿಮಗೆ ಸಿಂಪಲ್ ಅನಿಸ್ಬೋದು, ಆದರೆ ಇದು ಕೇಳ್ತಾ ಹೋದರೆ ನಿಮ್ಮ ಹಿಂದೆ ಯಾರೋ ಬಂದಿದ್ದಾರೆ ಅನ್ಸೋ ಕತೆ. ಹೌದು, ಇಂದಿನ ಕತೆ ಗ್ರಾಮ ರಸ್ತೆಯ ಬಿಳಿ ನೆರಳು. ಇದು ಒಂದು ಸಾಮಾನ್ಯ ಗ್ರಾಮ ರಸ್ತೆ, ಆದರೆ ಅವತ್ತಿನ ರಾತ್ರಿ ಅಷ್ಟು ಸಾಮಾನ್ಯ ಇರಲಿಲ್ಲ. ರವಿ ಎಂದಿನಂತೆ ತನ್ನ ಬೈಕ್ ಮೇಲೆ ಈ ನಿಶಬ್ದ ರಸ್ತೆಯಲ್ಲಿ ಹೋಗುತ್ತಿದ್ದ. ಹೈವೇಯಲ್ಲಿ ಏನೋ ವಿಚಿತ್ರವಾದ ತಂಪು. ಅಲ್ಲಿ ಆಲದ ಮರದ ಕೆಳಗೆ ಸುಮಾರು ಒಂದು 10-12 ವರ್ಷದ ಹುಡುಗಿ ಬಿಳಿ ಉಡುಪಿನಲ್ಲಿ ನಿಂತುಕೊಂಡಿದ್ದಳು. ಅವಳು ನೋಡೋದಕ್ಕೆ ಸ್ವಲ್ಪ ಭಯಂಕರವಾಗಿದ್ಲು, ಆದರೆ ಚಿಕ್ಕ ಹುಡುಗಿ. ತಲೆ ಸ್ವಲ್ಪ ಬಾಗಿಕೊಂಡಿತ್ತು, ಮುಖದ ಮೇಲೆ ಕೂದಲು. ಅವಳು ಕೈ ಎತ್ತಿ ಏನೋ ಸಹಾಯ ಕೇಳಿದಂತೆ. ಆಗ ರವಿ ಬೈಕ್ ನಿಲ್ಲಿಸಿ ನೋಡುತ್ತಿದ್ದಂತೆಯೇ ಅವಳು ನಿಧಾನವಾಗಿ ಹತ್ತಿರ ಬಂದು ಏನೂ ಮಾತನಾಡದೆ ಸುಮ್ಮನೆ ಬೈಕ್ ಮೇಲೆ ಕೂತಳು. ಅದೇ ಕ್ಷಣ ರವಿಗೆ ಬೆಚ್ಚಿ ಬಿದ್ದಂತಾಯಿತು. ಏನು ಮಾಡಲು ಗೊತ್ತಾಗದೆ ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ಹೊರಡಲು ನೋಡಿದ. ಸಣ್ಣ ದೂರ ಹೋಗುತ್ತಿದ್ದಾಗ ರವಿ ಮಿರರ್ನಲ್ಲಿ ನೋಡಿದ. ಅವಳಿದ್ದ ಜಾಗ ಖಾಲಿ. ರವಿಗೆ ತುಂಬಾ ಭಯವಾಯಿತು. ಆದರೂ ಹಿಂದೆ ಯಾರೋ ಕೂತಿದ್ದಾರೆ ಅನಿಸುವ ತೂಕ. ರವಿ ಏನೂ ಮಾತನಾಡದೆ ಹಿಂದೆಯೂ ತಿರುಗದೆ ಗಾಡಿ ವೇಗವಾಗಿ ಚಲಿಸಿ ಮುಂದೆ ಹೊರಟು ಹೋದ. ಮುಂದಿನ ಹಳ್ಳಿಯಲ್ಲಿ ಈ ಘಟನೆಯನ್ನು ರವಿ ಒಬ್ಬ ಅಂಗಡಿಯವನ ಜೊತೆ ಹೇಳುತ್ತಿದ್ದ. ಆಗ ಅಂಗಡಿಯವನ ಮುಖವೇ ಬದಲಾಯಿತು. ಆಗ ಅಂಗಡಿಯವನು ಗೋಡೆ ಮೇಲೆ ಒಂದು ಹಳೆಯ ಫೋಟೋ ತೋರಿಸಿದ. ಅದೇ ಹುಡುಗಿ ರವಿಗೆ ಕಾಣಿಸಿದ್ದು. ಆ ಹುಡುಗಿ 5 ವರ್ಷದ ಹಿಂದೆ ಇದೇ ರಸ್ತೆ ಸತ್ತು ಹೋದವಳಂತೆ. ಆ ದಿನದ ನಂತರ ಆ ರಸ್ತೆಯಲ್ಲಿ ರವಿ ಒಬ್ಬನೇ ಎಂದಿಗೂ ಪ್ರಯಾಣ ಮಾಡಿಲ್ಲ. ಆದರೆ ಇಂದಿಗೂ ರಾತ್ರಿ 12 ಗಂಟೆಗೆ ಆಲದ ಮರದ ಕೆಳಗೆ ಬಿಳಿ ಹುಡುಗಿಯನ್ನು ನೆರಳು ಕಾಣ್ತದೆ ಅಂತ ಹಳ್ಳಿ ಜನರು ಹೇಳ್ತಾರೆ.